ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳು. ಗುಡ್ ಮಾರ್ನಿಂಗ್. ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಕೆಲವೊಬ್ಬರಿಗೆ ಈ ಅಸೆಂಡ್ ಪ್ರೋಗ್ರಾಮ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು. ಆಮೇಲೆ ಫಾರ್ಮ್ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಜನ ಕೇಳಕತ್ತಿದ್ರಿ. ಸೊ ಅದನ್ನು ನೋಡೋಣ. ಓಕೆ, ಪ್ರತಿಭಾ ಪೋಷಕ್ .in ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಬರ್ತದೆ, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ ದ ಪ್ರತಿಭಾ ಪೋಷಕ್ ಅಸೆಂಡ್ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಕ್ಲಿಕ್ ಹಿಯರ್. ಪ್ರತಿಭಾ ಪೋಷಕ್ ಅಸೆಂಡ್ ಪ್ರೋಗ್ರಾಮ್ ಏನು, ಯಾರಿಗೆ, ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತಿಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಭಾ ಪೋಷಕ್ ಅಸೆಂಡ್ ಪ್ರೋಗ್ರಾಮ ಯಾರಿಗೆ ಅಂತಂದರೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ವಿಜ್ಞಾನ ವಿಭಾಗದಲ್ಲಿ ಅಂತಂದ್ರೆ ಏನು, ಯಾರ ವಿಜ್ಞಾನ ವಿಭಾಗದಲ್ಲಿ ಓದಬೇಕಂತ ಬಯಸಾಕತ್ತೀರಿ ಆ ವಿದ್ಯಾರ್ಥಿಗಳಿಗೆ ಈ ಅಸೆಂಡ್ ಪ್ರೋಗ್ರಾಮ್, ಪ್ರತಿಭಾ ಪೋಷಕ ಅಸೆಂಡ್ ಪ್ರೋಗ್ರಾಮ್, ಇದು ರಾಜ್ಯಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನಿಂದ ನಡೆಸಿಕೊಡುತ್ತಿರುವಂತಹ ಪ್ರೋಗ್ರಾಮ್ ಆಗಿರುತ್ತದೆ. ಓಕೆ, ಏನೇನೈತಿ, ಹೆಂಗೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ ಸಾವಕಾಶ ಒನ್ ಬೈ ಒನ್. ಓಕೆ, ಈ ಕಾರ್ಯಕ್ರಮದ ವಿದ್ಯಾರ್ಥಿಗಳು ಶಾಲೆಯಿಂದ ಉನ್ನತ ಶಿಕ್ಷಣವರೆಗೆ ಯಶಸ್ವಿಯಾಗಲು, ಮುಂದುವರಿಯಲು ಶೈಕ್ಷಣಿಕ ಬೆಂಬಲ, ಡಿಜಿಟಲ್ ಕಲಿಕಾ ಸಂಪನ್ಮೂಲಗಳು ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತಾರೆ. ಯಾರ್ಯಾರಿಗೆ ಇದು? ಬಾಗಲಕೋಟೆ, ಬೆಳಗಾವಿ ಅಂದರೆ ಚಿಕ್ಕೋಡಿನೂ ಬರ್ತದೆ, ಧಾರವಾಡ, ಹುಬ್ಬಳ್ಳಿನೂ ಬರ್ತದೆ ಅದರೊಳಗಡೆ, ಹಾವೇರಿ, ಗದಗ, ಉತ್ತರ ಕನ್ನಡ ಮತ್ತು ವಿಜಯಪುರ ಮಕ್ಕಳು ಏನು ಮಾಡ್ಬೋದು, ಈ ಎಕ್ಸಾಮನ್ನು ಬರಿಬೋದು. ಏನು ಪ್ರಯೋಜನ ಐತಿ ಈ ಎಕ್ಸಾಮನ್ನು, ಮತ್ತು ಹೆಂಗೆ ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ಈಗ ನಾವೇನು ಮಾಡೋಣ ತಿಳ್ಕೊಂತ ಹೋಗೋಣ. ಓಕೆ, ಅಸೆಂಡ್ ಪ್ರೋಗ್ರಾಮ್ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬದಲ್ಲಿ ಬರುವ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮತ್ತು ಸೈನ್ಸ್ ಮಾಡಬೇಕನ್ನುವಂಥ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿಭಾಗ ಹೋಗ್ಬೇಕು ಅಂದರೆ ಯಾರು ಈಗ 10th ಎಕ್ಸಾಮ್ ಏನು ಬರೀತಿರಲ್ಲ ಅವ್ರು ಇದನ್ನು ಅಪ್ಲೈ ಮಾಡಬೇಕು. ಯಾಕಂದರೆ ಈಗ PUC ಫಸ್ಟ್ ಇಯರ್ಗೆ ನೀವು ಸೈನ್ಸ್ 10th ಎಕ್ಸಾಮ್ ಬರೆದು ಕೂಡಲೇ ಹೋಗ್ಬೇಕಾಗ್ತದಲ್ಲ. ಸೊ ಆ ವಿದ್ಯಾರ್ಥಿಗಳು ಏನು ಮಾಡೋದು, ಅಪ್ಲೈ ಮಾಡ್ಬೋದು. ಹಂಗೈತಿ ನೋಡ್ರಿ, ಏನೇನಿರ್ತೈತಿ, ಪೇರೆಂಟ್ ಕಂಟ್ರೋಲ್ ಇರ್ತೈತಿ ಅದರೊಳಗಡೆ. ಆಮ್ಯಾಗ ತಾಂತ್ರಿಕ ಶಬ್ದಗಳನ್ನು ಅರ್ಥೈಸಿಕೊಳ್ಳಲು ಒಂದು ನಿಘಂಟು ಕೊಡ್ತಾರೆ, ಪದಕೋಶ ಇರ್ತೈತಿ. CET, NEET, JEE, NDA ತಯಾರಿಗಾಗಿ ಫಿಸಿಕ್ಸ್ 2 ವರ್ಷದ ಸಬ್ಸ್ಕ್ರಿಪ್ಷನ್ ಸಿಗ್ತೈತೆ ನಿಮ್ಗೆ ಇದರೊಳಗಡೆ. ಶೈಕ್ಷಣಿಕ ಪರಿಶೀಲನೆ ಮತ್ತು ಮಾರ್ಗದರ್ಶನ, ವೃತ್ತಿ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಅವಧಿಗಳು, ವ್ಯಕ್ತಿತ್ವ ಮತ್ತು ಕೌಶಲ್ಯ ವಿಕಸನಕ್ಕಾಗಿ 3 ದಿನಗಳ ಪ್ರತಿಭಾ ಸಮ್ಮೇಳನ ಇರ್ತೈತಿ. ಓಕೆ, ಅದೇ ರೀತಿ ಇಂಗ್ಲೀಷ್ನಾಗ, ಇನ್ ಇಂಗ್ಲೀಷ್ ಆಲ್ಸೋ ಇಟ್ ಇಸ್ ವೆರಿ ಸೇಮ್. ಯು ವಿಲ್ ಗೆಟ್ ದ ಟ್ಯಾಬ್ಲೆಟ್ PC, subject dictionary, glossaries to understand the technical terms, physics for 2 years subscription, NEET, JEE, CET and NDA, and this is for those who want to take the admission in government science college, government aided science college. ಓಕೆ, ಇದು ಕ್ಲಿಯರ್ ಐತೆ ಅನ್ಕೋತೀನಿ. ಓಕೆ, ಅದೇ ರೀತಿ ಕರಿಯರ್ ಗೈಡೆನ್ಸ್ ಐತಿ, 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಇರ್ತೈತಿ. ಇದೆಲ್ಲ ಕೆಲವೊಬ್ಬರಿಗೆ ಡೌಟ್ ಎಲ್ಲಿತ್ತು ಅಂತಂದ್ರೆ, ಸರ್ ಯಾರು ಅಪ್ಲೈ ಮಾಡಬೇಕು, ಆಮೇಲೆ ನೀವೇನು ಕೇಳತ್ತೀರಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲಿಜಿಬಿಲಿಟಿ ಕ್ರೈಟೇರಿಯಾ 85% average in mathematics, science and English. Keep this in your mind. We are taking only mathematics, science and English subjects, not all the subjects. Science, mathematics ಮತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನೀವು 85 ನಿಮ್ಮದು ಎವರೇಜ್ ಇರಬೇಕು. ಅಂದರೆ ಮ್ಯಾಥಮೆಟಿಕ್ಸ್ಗೆ 85 ಆಗಿರಬೇಕು, ಸೈನ್ಸ್ಗೂ 85 ಆಗಿರಬೇಕು, ಇಂಗ್ಲೀಷ್ಗೂ 85 ಆಗಿರಬೇಕು. ಜಾಸ್ತಿ ಆದರೂ ಓಕೆ, ಬಟ್ ನಿಮ್ಮ ಪರ್ಸೆಂಟೇಜ್ ಆಫ್ ದೀಸ್ 3 ಸಬ್ಜೆಕ್ಟ್ 85% ಆಗಿರಬೇಕು. ಅದೇ ರೀತಿ SSLC ಫ್ರಾಮ್ SSLC ಎಲ್ಲಿ ಓದಿರಬೇಕು, ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಮಾತ್ರ ಇದನ್ನು ಅಪ್ಲೈ ಮಾಡಬೇಕು. 2 ಕ್ರೈಟೇರಿಯಾ. ಸರ್ ಹೆಂಗೆ ಅಪ್ಲೈ ಮಾಡಬೇಕು ಅದನ್ನು ಮುಂದೆ ನೋಡೋಣ, ಏನೇನೈತೆ ನಾನು ತಿಳಿಸ್ತೇನೆ. ನೀವು SSLC ಎಕ್ಸಾಮ್ ಬರೆಯಕತ್ತೀರಿ, ಸೊ ನಿಮ್ಗೆ ಇದು ಕನ್ಫ್ಯೂಷನ್ ಬೇಡ ಹೇಳ್ತೀವಿ. ಎನ್ಯುವಲ್ ಇನ್ಕಮ್ ಎಷ್ಟಿರಬೇಕು, 3.5 lakhs ಒಳಗಡೆ ಇರಬೇಕು. ಮತ್ತು ಸೈನ್ಸ್ ಸ್ಟ್ರೀಮನ್ನು ಕಂಪಲ್ಸರಿಯಾಗಿ ತಗೋಬೇಕು. ಅದು ಇನ್ನು ಗೌರ್ಮೆಂಟ್ ಆ್ಯಂಡ್ ಲೋ ಫೀಸ್ ಕಾಲೇಜಸ್. ತಿಳಿಸ್ತೇನೆ ಇದನ್ನು ಒನ್ ಬೈ ಒನ್ ಹೋಗೋಣ. ಏನೇನು ಬೇಕು, ಹೆಂಗಿರ್ತೈತಿ, ಸೆಲೆಕ್ಷನ್ ಹೆಂಗೆ ಆಕೈತಿ ಸರ, ಅಪ್ಲಿಕೇಶನ್ ಸಬ್ಮಿಷನ್. ಈಗ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತೀವಿ. ಈಗ ನೀವು ಅಪ್ಲಿಕೇಶನಿಗೆ ಸಬ್ಮಿಟ್ ಮಾಡಲಿಕ್ಕೆ ಅದನ್ನು ನಾನು ಮೆನ್ಷನ್ ಮಾಡಕತ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನಾವೆಲ್ಲನೂ ಮಾಡ್ತೀವಿ. ನೀವು ಸಬ್ಮಿಟ್ ಆದಮೇಲೆ ಸ್ಕ್ರೀನಿಂಗ್ಸ್ ಟೆಸ್ಟ್ ಇರ್ತೈತಿ, ಇಂಟರ್ವ್ಯೂ ಇರ್ತೈತಿ, ಹೋಮ್ ವಿಸಿಟ್ ಇರ್ತೈತಿ, ಫೈನಲ್ ಸಬ್ಮಿಷನ್. ಇವೆಲ್ಲ ಸ್ಟೆಪ್ಸ್ ಒನ್ ಬೈ ಒನ್ ಇರ್ತಾವೆ. ಮೆಂಟರಿಂಗ್ ಆ್ಯಂಡ್ ಸಪೋರ್ಟ್ ಇರ್ತೈತೆ ನಿಮ್ಗೆ. ಡಾಕ್ಯುಮೆಂಟ್ ಏನೇನು ಬೇಕು ಅನ್ನೋದನ್ನೇ ನೀವು ಇಲ್ಲಿ ತಿಳಿದುಕೊಳ್ಳೋಣ.
9th ಮಾರ್ಕ್ಸ್ ಕಾರ್ಡ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಆಧಾರ್ ಕಾರ್ಡ್ ಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಬೇಕು. ಏನು ಮಾಡಲಿಕ್ಕೆ? ಈ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ. ಯಾಕಂದರೆ ಅಪ್ಲೈ ಮಾಡಲಿಕ್ಕೇ ಕೆಲವೊಬ್ರು ಡೌಟ್ ಐತಿ. ಅಪ್ಲೈ ಮಾಡೋದು ಹೆಂಗಂತ ನಾನು ತಿಳಿಸ್ಕೊಡ್ತೀನಿ. ಉಳ್ಕಿದ್ದು ನಾವೇನು ಮಾಡ್ಬೋದು? ಈಸಿ ಐತಿ. ಇದು ನೀವು ಓದಿದ್ರೆ ನಿಮಗೆಲ್ಲನೂ ಅರ್ಥ ಆಕೈತಿ. ಆಮೇಲೆ ಏನೇ ಡೌಟ್ ಇದ್ದರೂ ಯಾರಿಗೆ ಕನೆಕ್ಟ್ ಮಾಡಬೇಕು? ಸ್ವಾತಿ ಬಿರ್ಜೆ ಕೋಆರ್ಡಿನೇಟರ್ ಇವ್ರಿಗೆ ಕನೆಕ್ಟ್ ಮಾಡಬೇಕು. ಪ್ರಾಜೆಕ್ಟ್ ಡೈರೆಕ್ಟರ್ ಕೀರ್ತಿ ಮೇಡಮ್, ಈ ಪ್ರಾಜೆಕ್ಟನ್ನು ಲೀಡ್ ಮಾಡಕತ್ತ ಕೀರ್ತಿ ಮೇಡಮ್, ಅವ್ರನ್ನ ಏನು ಮಾಡ್ಬೋದು? ನೀವು ಅವ್ರಿಗೂ ಕನೆಕ್ಟ್ ಮಾಡ್ಬೋದು. ಎರಡೇ ನಂಬರ್ ಕನೆಕ್ಟ್ ಮಾಡಿರಿ, ಎಲ್ಲರಿಗೂ ಕನೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಿಗೆ ಕ್ಲಿಯರ್ ಇನ್ಫಾರ್ಮೇಷನ್ ಇರ್ತೈತಿ, ಅದು ನಿಮ್ಗೆ ತಿಳಿಸ್ಕೊಡ್ತಾರೆ. ಇದು ಆದ ನಂತರ ಇದೆಲ್ಲ ಕ್ಲಿಯರ್ ಐತೆ ಅನ್ಕೋತೀನಿ. ಈಗ ಯಾರು ಅಪ್ಲೈ ಮಾಡಬೇಕು ಸರ್? ಇಲ್ಲಿ ನೋಡಿದ್ರೆ 10th ಅಂತ ಮೆನ್ಷನ್ ಮಾಡಿದಿರಿ, ಇಲ್ಲಿ ನೋಡ್ರಿ 9th ಮಾರ್ಕ್ಸ್ ಕಾರ್ಡ್ ಬೇಕನ್ನಕತ್ತೀರಿ. ಹೆಂಗೆ? ಇಲ್ಲೇ ಕೆಲವೊಬ್ರಿಗೆ ಡೌಟ್ ಐತಿ. ಈ 10th ಈ ಎಕ್ಸಾಮ್ ಬರೆಯಕತ್ತಿರಲ್ಲ ನೀವು, ಸೊ ಅದಕ್ಕಾಗಿ ನೀವೇನು ಮಾಡಿರಿ, 9th ಮಾರ್ಕ್ಸ್ ಕಾರ್ಡ್ ಮೇಲೆ 9th ಪರ್ಸೆಂಟೇಜ್ ಮೇಲೆ ನೀವು ಅಪ್ಲೈ ಮಾಡಬೇಕು. ಕ್ಲಿಯರ್ ಐತೆ ಅನ್ಕೋತೀನಿ ನಾನು. 10th ಎಕ್ಸಾಮ್ ಬರೆಯೋತ್ತರು ನಿಮ್ಮ ರಿಸಲ್ಟ್ ಬರೋ ಮಟ್ಟ ನಿಮಗೆ ಇದು 85% ಗೊತ್ತಾಗೋದಿಲ್ಲ. 85% ಐತಿ, ಏನೈತಿ, ಹೌದಾ? ನಿಮ್ಗೆ ಇದರ ಬಗ್ಗೆ ಐಡಿಯಾ ಇರೋಂಗಿಲ್ಲ ಎಷ್ಟು ಆಕೈತೆ ಅಂತ ಹೇಳಿ. ಸೊ ಅದಕ್ಕೇನು, ಈಗ 9th ಮಾರ್ಕ್ಸ್ ಕಾರ್ಡ್ ಮ್ಯಾಗೆ ನೀವು ಏನು ಮಾಡಬೇಕು? ಅಪ್ಲೈ ಮಾಡಬೇಕು. 9th ಮಾರ್ಕ್ಸ್ ಕಾರ್ಡ್ ಮ್ಯಾಗೆ ಹೆಂಗೆ ಅಪ್ಲೈ ಮಾಡಬೇಕು? 9th ಮಾರ್ಕ್ಸ್ ಕಾರ್ಡ್ ನೀವು ತೊಗೋಬೇಕು. ಆಮೇಲೆ 9th ನಿಮ್ಮದು ಪರ್ಸೆಂಟೇಜ್ ಎಷ್ಟಿರಬೇಕು? 85 to 90. 85 ಅಬೋವ್ ಇರಬೇಕು. 85 ಅಬೋವ್ ಇರಬೇಕು. ಅವ್ರು ಏನು ಮಾಡಬೇಕು? ಇದನ್ನು ಅಪ್ಲೈ ಮಾಡಬೇಕು. ಮತ್ತೇನೈತಿ? ಇನ್ಕಮ್ ಸರ್ಟಿಫಿಕೇಟ್ ಐತಿ, ಆಧಾರ್ ಕಾರ್ಡ್ ಐತಿ, ಎಲೆಕ್ಟ್ರಿಸಿಟಿ ಬಿಲ್, ಪಾಸ್ಪೋರ್ಟ್ ಸೈಜ್ 5 MB ಒಳಗಡೆ ನೀವು ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. PDF ಆಗಲಿ, JPEG ಆಗಲಿ, PNG ಆಗಲಿ. JPEG ಅಂದರೆ ಇಮೇಜ್ ಇರ್ತಾವಲ್ಲ, ಇಮೇಜ್ ಆಗಲಿ, ಅದನ್ನು ನೀವೇನು ಮಾಡ್ಕೊಂಡಿರ್ಬೇಕು? ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಅಪ್ಲಿಕೇಶನ್ ಫಿಲ್ ಮಾಡೋ ಮುನ್ನ, ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಪೈಲ, ಬಿಫೋರ್ ಅಪ್ಲೈಯಿಂಗ್, ಯು ಶುಡ್ ಕೀಪ್ ದೀಸ್ ಆಲ್ ದ ಡಾಕ್ಯುಮೆಂಟ್ಸ್ ರೆಡಿ. ಓಕೆ, ಲೆಟ್ಸ್ ಗೋ ಟು ದ ಅಪ್ಲಿಕೇಶನ್. ಅಸೈನ್ ಪ್ರೋಗ್ರಾಮ್ ಬಗ್ಗೆ ನೀವು ಓದ್ಬೋದು. ಓಕೆ, ಯು ಕ್ಯಾನ್ ಕನ್ವರ್ಟ್ ದಿಸ್ ಟು ಇನ್ ಕನ್ನಡ, ಯು ಕ್ಯಾನ್ ಕನ್ವರ್ಟ್ ದಿಸ್ ಟು ಇಂಗ್ಲೀಷ್, ಎಲ್ಲನೂ ಐತಿ ಇಲ್ಲಿ. ಅರ್ಜಿ ಸಲ್ಲಿಕೆ, ದಾಖಲೆ ಪರಿಶೀಲನೆ, ಪೂರ್ವಪಾಯಿ ಪರೀಕ್ಷೆ, ಸಂದರ್ಶನ, ಮನೆ ಭೇಟಿ, ಅಂತಿಮ ಆಯ್ಕೆ. ಅರ್ಜಿಗಾಗಿ ಏನೇನು ಬೇಕಂತ ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದೆ. ಓದಿದ ತಕ್ಷಣ ಕಮ್ ಟು ಅರ್ಜಿ ಸಲ್ಲಿಸಿ. ಓಕೆ, ನಾನು ಆಲ್ರೆಡಿ ಇದನ್ನು ಅರ್ಜಿ ಸಲ್ಲಿಸಿದ್ದೇನು. ಓಕೆ, ಅದಕ್ಕೆ ನನಗೇನು ಬರತೈತಿ, ಈ ರೀತಿ ಬರೋಕತ್ತೈತಿ. ಸೊ ನಾನು ಅದನ್ನು ಇನ್ನೊಮ್ಮೆ ನಿಮ್ಗೆ ಯಾವ ರೀತಿ ಸಲ್ಲಿಸ್ಬೇಕನ್ನು ತೋರಿಸ್ತೇನೆ. ಓಕೆ, ನೋಡಿರಿ. ನೆಕ್ಸ್ಟ್, ಯಾರು ಅಪ್ಲೈ ಮಾಡಬೇಕು? ಇದನ್ನು ಷರತ್ತುಗಳದಾವಿಲ್ಲ. ಅರ್ಜಿ ಭರ್ತಿ ಮಾಡೋ ಮೊದಲು ಸೂಚನೆಗಳನ್ನು ಸರಿಯಾಗಿ ಓದಿ. ನೆನಪಿರಲಿ, ನೀವು ಯಾವುದೇ ಅಪ್ಲಿಕೇಶನ್, ನಾಟ್ ಓನ್ಲಿ ನಮ್ಮದು ಅಸೈನ್ ಪ್ರೋಗ್ರಾಮ್ ಅಪ್ಲಿಕೇಶನ್ ಅಲ್ಲ, ಯಾವುದೇ ಅಪ್ಲೈ ಮಾಡುವಾಗ ನೀವು ಪ್ರತಿಯೊಂದೂ ಸರಿಯಾಗಿ ಓದಬೇಕು. ಓಕೆ, ಏನೈತಿ ನೋಡ್ರಿ. ಏನನ್ನು ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದುತ್ತಿರೋಂಥ ವಿದ್ಯಾರ್ಥಿಗಳು, ಯು ಶುಡ್ ಆ್ಯಂಡ್ ಮಸ್ಟ್ ಸ್ಟಡಿ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್. ಏಡೆಡ್ ಸ್ಕೂಲ್ ಅಂತ ಬರ್ತಾವೆ ಗೌರ್ಮೆಂಟ್ದಾಗ. BK ಮಾಡೋಲ್ಲ ಹೈಸ್ಕೂಲ್, ಬೆಳಗಾವದಾಗಿಂದ BK ಮಾಡೋದು, JS ಸ್ಕೂಲ್, ಇವೆಲ್ಲ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್. ಅವ್ರೇನು ಮಾಡ್ಬೋದು? ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಪೂರ್ಣಗೊಳಿಸಿರ್ಬೇಕು 9th ಸ್ಟ್ಯಾಂಡರ್ಡ್. 10th ಅಲ್ಲೇ ಇರ್ತಾರೆ ಅವ್ರು. ನೆಕ್ಸ್ಟ್ ಏನು? 9ನೇ ತರಗತಿಯಲ್ಲಿ 85ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು. 85 ಅಥವಾ 85ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು. Those who have scored in the 9th standard 85 or above 85 can apply. Next, ಸರ್ ನಾವು 9th ಆಲ್ರೆಡಿ ಮುಗಿದೈತೆ ನಿಮ್ಮ 9th, ಈಗ 10th ಮುಗಿದ ಮೇಲೆ ನೀವು ಎಲ್ಲರೂ ಕೆಲವೊಬ್ರು ಏನು ಮಾಡ್ತೀರಿ? ಸೈನ್ಸ್ ಸ್ಟ್ರೀಮ್ ಹೋಗ್ಬೇಕಂತ ವಿಚಾರ ಮಾಡ್ಕೊಂಡಿರಿ. ಅವರು ಮಾತ್ರ ಅಪ್ಲೈ ಮಾಡಬೇಕು. Those who want to go for the science ಸ್ಟ್ರೀಮಿಗೆ ಯಾರು ಹೋಗ್ಬೇಕಂತ ಆಸೆ ಐತಿ ಅವರು ಮಾತ್ರ ಇದನ್ನೇನು ಮಾಡಬೇಕು? ಅಪ್ಲೈ ಮಾಡಬೇಕು. ಉಳ್ಗಿದವರು ಇಲ್ಲ. ಡಿಪ್ಲೊಮಾ ಆಯಿತು, ITI ಆಯಿತು, ನೋ. ಕಾಮರ್ಸ್ ಆಯಿತು, ನೋ. ಓನ್ಲಿ ಫಾರ್ ಸೈನ್ಸ್ ಸ್ಟೂಡೆಂಟ್. ಸೈನ್ಸ್ ಕೆಲವರು ಅನ್ಬೋದು, ಸರ್ ನಾವಿನ್ನೂ ಡಿಸೈಡ್ ಮಾಡಿಲ್ಲ. ಈಗ ದಿಸ್ ಇಸ್ ದ ಟೈಮ್ ಟು ಡಿಸೈಡ್. ಓಕೆ, ನೀವು 10th ಅದ್ರಿ, ಡಿಸೈಡ್ ಮಾಡಲಿಕ್ಕೆ ಗೊತ್ತಿಲ್ಲ. ಯಾರ್ಯಾರು ಅಪ್ಲೈ ಮಾಡಬೇಕು ಮತ್ತು ಕಂಡೀಷನ್ ಏನಂತಿ? ಗೌರ್ಮೆಂಟ್ PU ಕಾಲೇಜ್ಗೆ ಅಡ್ಮಿಷನ್ ತೊಗೋಬೇಕನ್ನೋರು ಸೈನ್ಸನ್ನು ಗೌರ್ಮೆಂಟ್ ಕಾಲೇಜ್ದಾಗ ಅಡ್ಮಿಷನ್ ತೊಗೋಬೇಕು. ಗೌರ್ಮೆಂಟ್ ಏಡೆಡ್ ಕಾಲೇಜ್ದಾಗ ಅಥವಾ ಸರ್ಕಾರಿ ಅನುದಾನಿತ ಪದವಿ ಪೂರ್ವ ಕಾಲೇಜ್ದಾಗ ಅಥವಾ ಲೋ ಕಾಸ್ಟ್ ಪ್ರೈವೇಟ್ ಕಾಲೇಜಸ್, ಕಡಿಮೆ ಹಣದಲ್ಲಿ, ಅಥವಾ ನೀವು ಕೆಲವೊಬ್ಬರಿಗೆ ಚಲೋ ಕಾಲೇಜ್ ಸಿಗ್ಬೋದು, ಪರ್ಸೆಂಟೇಜ್ ಜಾಸ್ತಿ ಆಗಿರೋ ಕಾರಣಕ್ಕೆ ಚಲೋ ಕಾಲೇಜ್ ಸಿಗ್ಬೋದು, ಅವರು ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾಟ್ ಇಂಟಿಗ್ರೇಟೆಡ್ ಕಾಲೇಜಸ್. ಯಾರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ? ಇಂಟಿಗ್ರೇಟೆಡ್ ಕಾಲೇಜ್. ಹ್ಯಾವಿಂಗ್ ನೋ ಇಂಟಿಗ್ರೇಟೆಡ್ ಕಾಲೇಜಸ್ ಕ್ಯಾನ್ ಅಪ್ಲೈ. ನೋ ಇಂಟಿಗ್ರೇಟೆಡ್ ಕಾಲೇಜಸ್ ಕ್ಯಾನ್ ಅಪ್ಲೈ, ಬಟ್ ಇಂಟಿಗ್ರೇಟೆಡ್ ಕಾಲೇಜ್ ಇರುವಂಥ ಕಾಲೇಜ್ಗಳು ಅಪ್ಲೈ ಮಾಡುವ
ಬರೋಂಗಿಲ್ಲ. ಇಂಟಿಗ್ರೇಟೆಡ್ ಅಂದರೆ ಏನು, ಅಲ್ಲಿ ನೀಟ್, CET, JEE ಎಲ್ಲನೂ ಕೋಚಿಂಗ್ ಇತ್ತಂದ್ರೆ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನೇ ಡಿಸೈಡ್ ಮಾಡಿಲ್ಲ ಅಂತಂದರೂ ಒಂದು ಐಡಿಯಾ ಇರ್ತೈತೆ ನಿಮಗೆ, ಎಲ್ಲಿ ಅಡ್ಮಿಷನ್ ತೊಗೋಬೇಕು, ಏನು ಮಾಡಬೇಕು ಅಂತೇಳಿ. ನಿಮ್ಮ ಮನೆ ಪರಿಸ್ಥಿತಿ ನೋಡಿ ನೀವು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿರ್ತೀರಿ, ಅದನ್ನು ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನು ಬರ್ತೈತಿ, ಒಂದು ಸಲ ನೀವು ಅಪ್ಲೈ ಮಾಡಿದ ಮೇಲೆ ನಿಮ್ಗೆ ಒಂದು UAN ನಂಬರ್ ಜನರೇಟ್ ಆಗಿದೆ. ವಾಟ್ ಈಸ್ ದ್ಯಾಟ್? ಯುನಿಕ್ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ. ಐ ವಿಲ್ ಶೋ ಯು ದ್ಯಾಟ್. ನಿಮ್ಗೆ ತೋರಿಸ್ತೀನಿ. ಅದಾದ ನಂತರ ಏನು, ನಾವು ಕಂಡೀಷ್ನಲ್ ಸೆಲೆಕ್ಷನ್ ನಡೀತಿತ್ತು ನಮ್ಮದು. ಆಲ್ರೆಡಿ ಅಲ್ಲಿ ತೋರಿಸಿತ್ತು ಏನೋ ಪ್ರತಿಭಾ ಪೋಷಕದ ಆಯ್ಕೆಯ ಪ್ರಕ್ರಿಯೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾವು 1 by 1. ಅರ್ಜಿ ಸಲ್ಲಿಕೆ, ಸೆಲೆಕ್ಷನ್, ಅದನ್ನು ಒಂದು ಸ್ಕ್ರೀನಿಂಗ್ ಆಗ್ತೈತಿ, ಇದನ್ನು ಟೆಸ್ಟ್ ಆಕೈತಿ, ಇದನ್ನು ಇಂಟರ್ವ್ಯೂ ಆಕೈತಿ, ಇದನ್ನು ಹೋಮ್ ವಿಸಿಟ್ ಆಕೈತಿ, ಇದನ್ನು ಫೈನಲ್. ಓಕೆ. ಸೊ ಇದು ಯಾವಾಗ ಬೇಕು ರೀ ಸರ್? 10th ಮಾರ್ಕ್ಸ್ ಕಾರ್ಡ್, ಕಾಲೇಜ್ ಫೀ ರಿಸಿಪ್ಟ್ ಹೇಳಿಲ್ಲ ನಿಮಗೆ. ಈಗ ನೀವು ಅಪ್ಲೈ ಮಾಡ್ತಾ ಇರೋದು 9th ಮೇಲೆ. ಅದು UAN ನಂಬರ್ ಜನರೇಟ್ ಆಕೈತೆ. ಆ ಜನರೇಟ್ ಆದಮೇಲೆ ನಿಮ್ಮದು 10th ಮುಗಿದ ಮೇಲೆ 10th ಪರ್ಸೆಂಟೇಜ್ ನಾವು ನೋಡ್ತೀವಿ, ತೊಗೋತೀವಿ. ಡೋಂಟ್ ವರಿ. ಓಕೆ, ನಾವು ನಿಮ್ಗೆ ತಿಳಿಸ್ತೀವಿ ಯಾವಾಗ ಏನು ಮಾಡ್ತೀವಿ ಅಂತೇಳಿ. ಹೆಂಗೆ ತಿಳಿಸ್ತೀರಿ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದು ಮುಗಿದ ಮೇಲೆ ನಾವು 10th ಮುಗಿದ ಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಲಿ, ನಿಮ್ಮ ಕಾಲೇಜ್ ಫೀಸ್ ಆಗಲಿ ನಾವು ಕಲೆಕ್ಟ್ ಮಾಡ್ಕೋತೀವಿ. ಬಟ್ ನೆನಪಿರಲಿ, ಗೌರ್ಮೆಂಟ್ ಸ್ಕೂಲ್ದವ್ರು ಅಪ್ಲೈ ಮಾಡಬೇಕು, ಗೌರ್ಮೆಂಟ್ ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಳುವಂಥ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕು. ಸೈನ್ಸ್ ಮಾತ್ರ ಮಾಡುವಂಥ ವಿದ್ಯಾರ್ಥಿಗಳು, ದೋಸ್ ಹೂ ವಾಂಟ್ ಟು ಡೂ ದ ಸೈನ್ಸ್ ಕ್ಯಾನ್ ಅಪ್ಲೈ. ಓಕೆ, ಇದು ಸೇಮ್, ಇಟ್ ಈಸ್ ಇನ್ ಇಂಗ್ಲೀಷ್ ಆ್ಯಂಡ್ ಇಟ್ ಈಸ್ ಇನ್ ಕನ್ನಡ. ದೆನ್ ನೆಕ್ಸ್ಟ್ ಹೆಸರು. ಆಲ್ರೆಡಿ ನನ್ನ ಹೆಸರು ಮೆನ್ಷನ್ ಮಾಡಿದೆ ಪ್ರೊಫೈಲ್ನಾಗ, ಚೆಕ್ ಮಾಡಿ. ಡೇಟ್ ಆಫ್ ಬರ್ತ್, ಫಸ್ಟ್ ಡೇಟ್. ಈಗ ನೀವು ಇದನ್ನು ರಿಮೂವ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತೈತಿ. ಫಸ್ಟ್ ಏನೈತಿ? ಡೇಟ್, ಮಂತ್, ಇಯರ್. ಹೌದಾ? ಜೆಂಡರ್, ಹೆಣ್ಣು ಅವ್ರಿಗೊಂದು 10. ಕಾಂಟ್ಯಾಕ್ಟ್ ನಂಬರ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಂಟ್ಯಾಕ್ಟ್ ನಂಬರ್ ಏನಿರ್ಬೇಕು ನಿಮ್ಮದು? ವಿದ್ಯಾರ್ಥಿ ಪೋಷಕರ ಮೊಬೈಲ್ ಸಂಖ್ಯೆ 10 ಅಂಕೆಯ ಸಂಖ್ಯೆ ಇರಬೇಕು. 11 ಹಾಕಿದ್ರೆ ಬರೋಂಗಿಲ್ಲ ನೋಡ್ರಿ. ಹೌದಾ? 9606930204. ಸಿಮಿಲರ್ಲಿ ವಾಟ್ಸಪ್ ನಂಬರ್, ನಂದು ಇದೆ ವಾಟ್ಸಪ್ ನಂಬರ್. ಸರ್ ನಮ್ಮ ಮನ್ಯಾಗ ಒಂದು ವಾಟ್ಸಪ್ ಐತ್ರಿ, ನಮ್ಮ ಮನ್ಯಾಗ ವಾಟ್ಸಪ್ ಇಲ್ಲರಿ ಅಂತಂದರೆ ಯಾರ ಅಣ್ಣ ಆಗಲಿ, ತಮ್ಮ ಆಗಲಿ, ಕಾಕ ಆಗಲಿ, ಮಾಮ ಆಗಲಿ, ಯಾರಿದ್ರೆ ಅವ್ರದ್ದು ಹಾಕಿರಿ ವಾಟ್ಸಪ್ ನಂಬರ್. ನಮಗೆ ವಾಟ್ಸಪ್ ನಂಬರ್ ಬೇಕು. ಬಟ್ ಈ ನಂಬರ್ ಏನೈತಿ ನಿಮ್ಮ ತಂದೆದಾಗಲಿ ತಾಯಿದಾಗಲಿ ಹಾಕಿರಿ. ಏನದು? ವಿದ್ಯಾರ್ಥಿಯ ಅಥವಾ ಪೋಷಕರ ಸಂಖ್ಯೆ ಅಂತ ಹಾಕಿ ನಾವು ಪೇರೆಂಟ್ಸ್ ಮೊಬೈಲ್. ಸೊ ಇಟ್ ಶುಡ್ ಹ್ಯಾವ್ ಪೇರೆಂಟ್ಸ್ ವಾಟ್ಸಪ್ ನಂಬರ್. ಸೆಕೆಂಡ್ ಒನ್ ಶುಡ್ ಹ್ಯಾವ್ ಪೇರೆಂಟ್ಸ್ ವಾಟ್ಸಪ್ ನಂಬರ್. ದೆನ್ ಇಮೇಲ್ ಐ ಡಿ. ಇಮೇಲ್ ಐ ಡಿ ಕಂಪಲ್ಸರಿ ಕರೆಕ್ಟ್ ಇಮೇಲ್ ಐ ಡಿನೇ ಇರಬೇಕು. ಇದು ನಂದು ಇಮೇಲ್ ಐ ಡಿ. ನಿಂದು ಇಮೇಲ್ ಐ ಡಿ ಇರ್ತೈತಿ, ಯಾರ್ದು ನಿಮ್ಮ ಅಣ್ಣಾರು ಇರ್ತೈತಿ, ತಮ್ಮ ಅಕ್ಕಾರ್ದಿರ್ಬೋದು, ಪೇರೆಂಟ್ಸ್ ಇರ್ಬೋದು, ಅದನ್ನು ಹಾಕಿರಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅವ್ರ ಇಮೇಲ್ ಐ ಡಿನೂ ಹಾಕ್ಬೋದು. ನೆಕ್ಸ್ಟ್ ಹೋಮ್ ಅಡ್ರೆಸ್. ಹೋಮ್ ಅಡ್ರೆಸ್ ಏನೈತಿ? ಮನೆ ವಿಳಾಸ, ನಿಮ್ಮದು ಹೋಮ್ ನಂಬರ್, ಗಲ್ಲಿ, ಊರು, ತಾಲೂಕು, ಡಿಸ್ಟ್ರಿಕ್ಟು, ಪಿನ್ ಕೋಡ್ ನಂಬರ್. ಇಲ್ಲಿ ಬರ್ತಾ ನೋಡ್ರಿ, ಗ್ರಾಮ, ಊರು, ಜಿಲ್ಲೆ ಮತ್ತು ಪಿನ್ ಕೋಡ್ ನಂಬರ ಸಹಿತ ನೀವೇನು ಮಾಡಬೇಕು? ಅಡ್ರೆಸ್ಸನ್ನು ನಮೂದಿಸಬೇಕು. ನೆಕ್ಸ್ಟ್ SSLC ಎಲ್ಲಿ ಮುಗಿಸಿರಿ? ಬೆಳಗಾವ್. ಎಲ್ಲಿ ಮುಗಿಸಿರಿ? ಬೆಳಗಾವ್ ಅಂದರೆ ಬೆಳಗಾವ್. ವೆರಿ ಸಿಂಪಲ್. ಸೊ ಇಲ್ಲಿ ಅಪ್ಲೋಡ್ ಅಂತ ಬರುತ್ತೆ ಆ್ಯಕ್ಚುಲಿ. ಓಕೆ, ಲೆಟ್ ಮೀ ಶೋ ಯು ದಿಸ್. ಇಲ್ಲಿ ನೋಡ್ಬೋದು. ಓಕೆ, ನೋಡ್ರಿ ಇಲ್ಲಿ ಅಪ್ಲೋಡ್ ಅಂತ ಬರುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ. ಮೊದಲೇ ಹೇಳಿದ್ದು ನಿಮಗೆ, ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, 9th ಮಾರ್ಕ್ಸ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಇವನ್ನೆಲ್ಲನೂ ಕಲೆಕ್ಟ್ ಮಾಡ್ಕೊಂತ ಹೇಳಿದ್ದು. ಹೌದಾ? ಸೊ ಆ್ಯಡ್ ಫೋಟೋ ಬ್ರೌಸ್ ಮಾಡಿಕೊಡ್ರಿ. ನಿಮ್ಮ PC ಒಳಗೆ ಇರ್ತೈತಿ. ಓಕೆ, ನೀವು ಹೆಂಗೆ ತುಂಬಾಕತ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಬ್ರೌಸ್ ಮಾಡಿರಿ. ಏನು ಮಾಡ್ತೀನಿ, ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಡನ್. ಫಾರ್ಮಸ್ ಅವಕಾಶ ಫಿಲ್ ಮಾಡಿರಿ. ಆಮೇಲೆ ನಿಮಗೆ ಹೆಸರು ಕೊಡ್ಬೋದು ಇಲ್ಲಿ. ಯು ಕ್ಯಾನ್ ಗಿವ್ ದ ನೇಮ್ಸ್. ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ನಿಮ್ಮ ಶಾಲೆ ಹೆಸರು ಏನು? BK ಮಾಡಲ್ ಹೈಸ್ಕೂಲ್. ಬೆಳಗಾವಿ ಇತ್ತಂದ್ರೆ ಬೆಳಗಾವಿ ಹಾಕ್ರಿ, ಬಾಗಲಕೋಟೆ ಇದ್ರೆ ಬಾಗಲಕೋಟೆ ಹಾಕ್ರಿ, ಧಾರವಾಡ ಇದ್ರೆ ಧಾರವಾಡ ಹಾಕ್ರಿ. ಪಿನ್ ಕೋಡ್ ನಂಬರ್ ಇದ್ದರೆ ದಯವಿಟ್ಟು ಪಿನ್ ಕೋಡ್ ನಂಬರು ಬೇಕಾದ್ರೆ ಮೆನ್ಷನ್ ಮಾಡಿರಿ, ನಮಗೂ ಅನುಕೂಲ ಆಗ್ತದೆ ಅದು. ಓಕೆ, 990016. ಯಾವ ಮಾಧ್ಯಮ? ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಮರಾಠಿ ಇದ್ದರೆ ಮರಾಠಿ, ಉರ್ದು ಇದ್ದರೆ ಗೌರ್ಮೆಂಟ್ ಇದ್ದರೆ ಗೌರ್ಮೆಂಟ್, ಗೌರ್ಮೆಂಟ್ ಎಡಿಟ್ ಇದ್ದರೆ ಗೌರ್ಮೆಂಟ್. ಗೊತ್ತಾಗಲಿಲ್ಲ ಅಂತ ನಿಮ್ಮ ಟೀಚರ್ಸ್ ಸರ್ಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ.
9th ಮಾರ್ಕ್ಸ್ ಕಾರ್ಡ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ 70 ಹಾಕಿರೋ ತೊಗೋತೈತಿ, ತೊಗೊಳ್ಳೋದಿಲ್ಲ. ಓಕೆ, ಸೊ ನಿಮ್ಮ ಪರ್ಸೆಂಟೇಜ್ ಹ್ಯಾಸ್ ಟು ಬಿ 85 ಇದ್ರೆ ತೊಗೋತೈತಿ ನೋಡ್ರಿ, ತೊಗೊಂತು. ಸೊ 89 ನಂದು 89 ಹಾಕ್ತೀನಿ. ನೆಕ್ಸ್ಟ್ ಹಿಂದಿ ಭಾಷೆ ಬರ್ತೈತಿ. ಡೆಫಿನೆಟ್ಲಿ ಹಿಂದಿ ಭಾಷೆ ಮತ್ತು ಇಂಗ್ಲೀಷ್ ಬರಲಿಕ್ಕೆ ಬೇಕು. ಯಾಕಂದ್ರೆ ಸೈನ್ಸ್ ಯಾರು ತೊಗೋಬೇಕನ್ನಕತ್ತೀರಿ ದೇ ಮಸ್ಟ್ ಆ್ಯಂಡ್ ಶುಡ್ ನೋ ದ ಹಿಂದಿ ಇಂಗ್ಲೀಷ್. ಯಾಕಂದರೆ ಫಿಸಿಕ್ಸ್ ವಾಲ ಏನು ಕೊಡ್ತೇನೆ ಅಂತ ಹೇಳಿದ್ರಲ್ಲ ನಿಮ್ಗೆ, ಅಲ್ಲಿ ಫಿಸಿಕ್ಸ್ ವಾಲ ಹಿಂದಿ ಮತ್ತು ಇಂಗ್ಲೀಷ್ನಾಗ ಇರ್ತದೆ ಅದಕ್ಕೆ. ನೆಕ್ಸ್ಟ್ ಓಕೆ, ಫಾದರ್ ನೇಮ್. ಸೊ ನಾವು ಫಾದರ್ ನೇಮ್ ಹಾಗೆ ಅಂತ ಹಾಕ್ತೀನಿ. ಲೈವ್ ಇದ್ರೆ ಲೈವ್, ಎಕ್ಸ್ಪೈರ್ಡ್ ಇದ್ರೆ ಎಕ್ಸ್ಪೈರ್ಡ್ ಅಂತ ಹಾಕ್ರಿ, ನಿಧನರಾಗಿದ್ದರೆ ನಿಧನರಾಗಿದ್ದಾರೆ ಅಂತ ಪ್ರತ್ಯೇಕ, ಸಪ್ರೇಟೆಡ್ ಇದ್ರೆ ಸಪ್ರೇಟೆಡ್ ಅಂತ ಹಾಕ್ರಿ. ಓಕೆ, ಲೈವ್ ಅಂತ ತೊಗೊಳ್ರಿ. ನೆಕ್ಸ್ಟ್ ಸರ್ ಒಂದು ಎಕ್ಸ್ಪೈರ್ ಅಂತಂದರೆ ಏನು ರೀ ಅಂತ ನೀವು ಎಕ್ಸ್ಪೈರ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ ಬೇರೆ ಕ್ವಶನ್, ನಿಮ್ಮ ತಾಯಿ ಅವರ ಡೀಟೇಲ್ಸನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ನೀವು ತಾಯಿ ಡೀಟೇಲ್ಸಿಗೆ ಹೋಗ್ತೀರಿ. ಓಕೆ, ಲೈವ್ ಇತ್ತಂದ್ರೆ ನಿಮ್ಮ ತಂದೆಯವ್ರದ್ದು ಎಲ್ಲ ಡೀಟೇಲ್ಸ್ ಕೇಳ್ತಿ, ಅದನ್ನು ಮೆನ್ಷನ್ ಮಾಡಿ. ಸಪ್ರೇಟೆಡ್ ಇದ್ದರೂ ಕೆಲವೊಂದು ಡೀಟೇಲ್ಸ್ ನಿಮ್ಗೆ ಗೊತ್ತಿರ್ತಾವೆ, ಅದನ್ನು ಫಿಲ್ ಮಾಡಬೇಕಾಗ್ತದೆ. ಅವ್ರ ಎಜುಕೇಷನ್ ಏನೈತಿ, ಏನು ಮಾಡ್ತಿದ್ರು ಅನ್ನೋದು ನೀವು ಹಾಕ್ಬೇಕಾಗ್ತದೆ. ಓಕೆ, ಏನು ಮಾಡ್ತಿದ್ರು ಅಂತ ಹೇಳಿ. ಸೊ ಲೈವ್ ತೊಗೊಂಡು ನಾನು ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ ಏನದಾರು ಗ್ರ್ಯಾಜುಯೇಟ್ ಅದಾರೋ, ಪದವಿ ಪದವಿ ಪೂರ್ವ ಆಯಿತು, ಇದು ನೆನ್ಪಿಟ್ಕೊಡ್ರಿ. SSLC ಕಂಪ್ಲೀಟ್ ಆಗಿದ್ದರೆ SSLC ಕಂಪ್ಲೀಟೆಡ್, 1 to 9th ಇದ್ದರೆ ಇದನ್ನು ಹಾಕಿರಿ, ಕಲ್ತಿಲ್ಲ ಅಂದರೆ ಇದನ್ನು ಹಾಕಿರಿ. 1 to 9th ಇದ್ದರೆ ಇದನ್ನು ಹಾಕಿರಿ. 10th ಕಂಪ್ಲೀಟ್ ಆದರೆ ಬಿಲೋ 10th ಅಥವಾ 10th ಕಂಪ್ಲೀಟ್ ಇದ್ದರೆ ಇದನ್ನು ಹಾಕಿರಿ. 10th ಕಂಪ್ಲೀಟ್ ಅಂದರೆ ಇದನ್ನು ಹಾಕಿರಿ. PUC ಡಿಪ್ಲೊಮಾ IIT ಅಂದರೆ ಇದನ್ನು ಹಾಕಿರಿ. ಡಿಗ್ರಿ ಇದ್ದರೆ ಇದು. ಡಿಗ್ರಿ ಕ್ಯಾನ್ ಬಿ ಎನಿಥಿಂಗ್, BA BCom BSc ಅಥವಾ PhD, ಅದಕ್ಕಿಂತ ಜಾಸ್ತಿ ಇದ್ದರೂ ಇದನ್ನು ಮಾಡಬೇಕು. ಆಕ್ಯುಪೇಷನ್ ಏನು ಮಾಡಿದಾರು, ಏನು ಮಾಡ್ತಾರೆ, ಟೀಚರ್ ಅದಾರು, ಟೆಕ್ನಿಕಲ್ ಡ್ರೈವರ್ ಅದಾರು, ಎಲ್ಲ ನೀವು ಓದ್ಕೊಡ್ರಿ. ನೀವು ಓದಿದ್ರೆ ವೆರಿ ಕ್ಲಿಯರ್ ಐತಿ. ಕೂಲಿ ಕೆಲಸ, ದಿನಗೂಲಿ ಕೆಲಸ, ಕೃಷಿ ಕೆಲಸ, ಕೈಮಗ್ಗ, ಅಂಗಡಿ, ಹೋಟೆಲ್, ವರ್ಕ್ಶಾಪ್, ಎಲ್ಲಿ ಬೇಕಾದಲ್ಲಿ ವರ್ಕ್ ಮಾಡ್ತಾರೆ, ಅದನ್ನು ಎಲ್ಲಿ ವರ್ಕ್ ಮಾಡ್ಬೋದು. ಡ್ರೈವರ್, ಟ್ರೇಲರ್, ಕಾರ್ಪೆಂಟರ್ ಇದ್ರೆ ಇದನ್ನು ಹಾಕಿರಿ. ಟೆಕ್ನಿಕಲಿ ಸೇಲ್ಸ್ಮ್ಯಾನ್ ಇದ್ದರೆ ಇದನ್ನು ಹಾಕಿರಿ. ಫಾರ್ಮಿಂಗ್, ಸ್ವಂತ ನಿಮ್ಮದು ಹೊಲದ ಕೆಲಸ ಮಾಡ್ತಿದ್ರೆ ಇದನ್ನು ಹಾಕಿರಿ. ಪೆಟ್ ಶಾಪ್ ಇತ್ತಂದ್ರೆ, ಸಣ್ಣ ಅಂಗಡಿ ಇತ್ತು, ಪೆಟಿ ಶಾಪ್, ಸಣ್ಣ ಅಂಗಡಿ ಇದ್ರೆ ಅದನ್ನು ಹಾಕಿರಿ. ಶಿಕ್ಷಕ ಕಚೇರಿ ಕೆಲಸ ಮಾಡ್ತಿದ್ರೆ ಹಾಕಿರಿ. ಸರಿ, ಯಾವೂ ಇಲ್ಲರಿ ಅಂತಂದ್ರೆ ಅದರ ಅಂತ ಹಾಕಿ ಇಲ್ಲಿ ಬರೀರಿ. ಓಕೆ, ನೋ ಪ್ರಾಬ್ಲಮ್. ಸೊ ಟೀಚರ್. ನೆಕ್ಸ್ಟ್ ಸಿಮಿಲರ್ಲಿ ನಿಮ್ಮ ತಾಯಿಯವರು, ತಾಯಿ ಏನು ಮಾಡ್ತಾರೆ, ಲೈವ್ ಇದ್ರೆ ಲೈವ್, ಎಕ್ಸ್ಪೈರ್ಡ್ ಇದ್ರೆ ಎಕ್ಸ್ಪೈರ್ಡ್, ಸಪ್ರೇಟ್ ಇದ್ರೆ ಸಪ್ರೇಟ್. ಓಕೆ, ಅದನ್ನು ನೀವು ಮೆನ್ಷನ್ ಮಾಡಬಹುದು. ಎಜುಕೇಷನ್ ಏನು ಮಾಡಿದರು ನಮ್ಮ ತಾಯಿಯವರು, PUC. ಏನು ಮಾಡ್ತಾರೆ ತಾಯಿಯವರು, PUC ನೋಡಿ. ಸೇಮ್ ತಂದೆಯವ್ರದ್ದು ಹಾಕಿದ್ರೆ ಈಗ ತಾಯಿಯವ್ರದ್ದು ಹಾಕ್ಬೇಕು ಅಷ್ಟು, ಅಷ್ಟು ಬಿಟ್ಟು ಏನಿಲ್ಲ. ಉದ್ಯೋಗ ಏನು ಮಾಡ್ತಾರೆ, ಹೋಮ್ ಇದ್ರು ಹೋಮ್ ಮೇಕರ್, ಯಾವ್ದಾರು ಕೆಲಸ ಮಾಡ್ತಿದ್ರೆ ಕೆಲಸ ಹಾಕ್ರಿ. ನಿಮ್ಮ ಸ್ವಂತ ಕೆಲಸ, ನಿಮ್ಮ ಸ್ವಂತ ಹೊಲದಾಗ ಕೆಲಸ ಮಾಡ್ತಾರೆ, ಸ್ವಂತ ಹೊಲದ ಕೆಲಸ, ಫಾರ್ಮರ್ ಅಂತ ಹಾಕ್ರಿ. ಏನೂ ಇಲ್ಲ ಅಂದರೆ ಏನು ಇಲ್ಲ, ಇನ್ನೂ ಏನೋ ಬೇರೆ ಐತಂದ್ರೆ ಅದರಂತ ಹಾಕಿ ನೀವು ಬರೀಬೋದು. ಇಲ್ಲಿ ಬರ್ಲಿಕ್ಕೆ ನಿಮ್ಗೆ ಆಪ್ಷನ್ ಐತೆ ನೋಡ್ರಿ. ಓಕೆ, ಸೊ ಹೋಮ್ ಮೇಕರ್ ಅಂತ ಹಾಕ್ತೇನೆ. ನೆಕ್ಸ್ಟ್ ಸಿಮಿಲರ್ಲಿ ನೆನಪಿರಲಿ, ನಾವು ಯಾವುದೇ ಜಾತಿ ಅಥವಾ ಸಮುದಾಯಕ್ಕೆ ಮೀಸಲಾತಿ ನೀಡುವುದಿಲ್ಲ. ವಿ ಡು ನಾಟ್ ಆಫರ್ ಎನಿ ರಿಸರ್ವೇಷನ್ಸ್ ಟು ಎನಿ ಕಾಸ್ಟ್ ಆರ್ ಕಮ್ಯುನಿಟಿ. ಸರ್ ಮತ್ತೆ ಯಾಕೆ ಕೇಳ್ಯಾರಿ ಅನ್ಬೋದು, ನಮಗೆ ಮುಂದೆ ಬೇಕಾಗ್ತದೆ. ಇನ್ಫಾರ್ಮೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗ್ತದೆ. ಓಕೆ, ಕೆಲವೊಂದು ಇನ್ಫಾರ್ಮೇಷನ್ ಬೇಕಾಗ್ತದೆ. ಸೊ ಅದಕ್ಕೆ ಜನರಲ್ ಮೆರಿಟ್ ಅಂದರೆ ಜನರಲ್ ಮೆರಿಟ್ ಹಾಕಿರಿ. SC ಇದ್ರೆ SC, ST ಇದ್ರೆ ST, OBC ಮೈನಾರಿಟಿ, PW ಅಥವಾ ಆ ಥರ ಇದ್ದರೆ ಅಂತಾರೆ. ಓಕೆ, ನಮ್ಮ ಜನರಲ್ ಮೆರಿಟ್. ಸ್ವಂತ ಮನೆ ಐತಿ, ಎಸ್ ಸರ್ ಹಾಕ್ರಿ. ನೋ ಅಂತ ಹಾಕಿದ್ರೆ ನಿಮ್ಮ ಡೀಟೇಲ್ಸ್ ಏನೂ ಬರೋಂಗಿಲ್ಲ. ಓಕೆ, ನೀವು ನೋಡ್ಬೋದು. ಎಸ್ ಅಂತ ಹಾಕಿದ್ರೆ ಅದನ್ನೆಲ್ಲನೂ ನೀವು ಫಿಲ್ ಮಾಡಬೇಕು. ಓಕೆ, ಸಿಂಪಲ್ ಐತಿ, ಏನಿಲ್ಲ. ಎಷ್ಟು ನೀರಾವರಿ ಭೂಮಿ ಐತಿ, 2.5 ಇದ್ರೆ 2.5 ಹಾಕಿರಿ. 3.5 ಇದ್ರೆ 3.5 ಹಾಕಿರಿ. 7.5 ಇದ್ರೆ 7 ಹಾಕಿರಿ. 2 ಇದ್ರೆ 2 ಹಾಕಿರಿ. ನಮ್ಮದು 2 ಹಾಕಿರಿ. ಡ್ರೈ ಲ್ಯಾಂಡ್ ಅಂದರೆ ವನ ಬೇಸಾಯ ಮತ್ತು ನೀರಾವರಿ ಭೂಮಿ, ವನ ಭೂಮಿ. ನೆಕ್ಸ್ಟ್ ಸಿಂಪಲ್ ಐತದೆ. ಎಲ್ಲಿ ವಾಸ ಮಾಡ್ತೀರಿ, ಬಾಡಿಗೆ ಮನಿನೋ ಸ್ವಂತ ಮನಿನೋ. ಸ್ವಂತ ಮನಿ ಎಲ್ಲಿ, ಹಂಚಿನ ಮನಿ ಐತೋ, 2 ರೂಮ್ ಕೊಠಡಿ ಐತೋ, RCC ಮನಿ ಐತೋ, 2 ರೂಮ್ಸ್ ಆ್ಯಂಡ್ ಕಾಂಕ್ರೀಟ್ ರೂಫ್ ಐತೋ, ವಿತ್ ಮೋರ್ ದ್ಯಾನ್ 2 ರೂಮ್ಸ್ ಆಯಿತು, ಮಧ್ಯಮ ಮನಿ ಐತಿ, 2ಕ್ಕಿಂತ ಹೆಚ್ಚು ಕೊಠಡಿ ಅದಾವು. ಪುಟ್ ದಿಸ್. ಜಾಯಿಂಟ್ ಫ್ಯಾಮಿಲಿ ಐತಿ, ಜಾಯಿಂಟ್ ಫ್ಯಾಮಿಲಿ ಹಾಕಿ. ಓಕೆ, ನಮ್ಮದು ಮೀಡಿಯಮ್. ಎಷ್ಟು ಜನ ಅದಾರೆ ಮನೆಯಾಗೆ, 1 2 3 ಜನ, ಎಷ್ಟು ಜನ ಅದಾರೆ ಅವ್ರದನ್ನು ಹಾಕಿ. ಎಲ್ಲನೂ ಅಜ್ಜ, ಅಮ್ಮ, ತಮ್ಮ, ತಂಗಿ, ಅಕ್ಕಂದಿರು ಯಾರ್ಯಾರದಾರ ಅವ್ರದ್ದೆಲ್ಲರೂ. ಸ್ಕೂಟ್ರ್ ಐತಿ ಮನ್ಯಾಗ. ನೆಕ್ಸ್ಟ್ ನಿಮ್ಮ ಕುಟುಂಬ ಯಾವ ರೀತಿ ವಾಹನಗಳದ, ಸ್ಕೂಟ್ರ್ ಇದ್ರೆ ಸ್ಕೂಟ್ರ್, ಕಾರ್ ಇಲ್ಲದ್ರೆ ನೋ, ಟ್ಯಾಕ್ಟರ್ ಇದ್ರೆ ಎಸ್. ಎಲ್ಲನೂ ಅದಾವು, ಎಲ್ಲನೂ ಎಸ್. ಎಲ್ಲನೂ ಇಲ್ಲ, ಎಲ್ಲನೂ ನೋ.
ಒಂದು ಎಸ್ ಐತ್ರಿ ಸರ್, ಒಂದು ನೋ ಐತ್ರಿ ಸರ್, ಒಂದು ನೋ ಐತಿ, ನೋ ಹಾಕ್ರಿ. ಇಫ್ ಎಸ್ ಸ್ಕೂಟ್ರ್ ಎಷ್ಟು ಅದಾವ ಅಂತ ಹಾಕಿದ್ರಿ, ಎಸ್ ಅಂತ ಹಾಕಿದ್ರೆ 1, ನಮ್ಮ ಕಡೆ ಕಾರ್ ಇಲ್ಲ 0, ಟ್ರ್ಯಾಕ್ಟರ್ ಐತಿ ಎಸ್ 1, ಇಲ್ಲ ಸ್ಕೂಟ್ರ್ 2 ಅದಾವು 2 ಹಾಕ್ರಿ, ಇಲ್ಲಾಂದ್ರೆ 0 ಹಾಕ್ರಿ, ನೋ ಪ್ರಾಬ್ಲಮ್. ಎಸ್ ಇಲ್ಲಿ ನೋಡ್ರಿ ನೀವು, ಇಫ್ ಎಸ್ ಎಲ್ಲೇ ಇಲ್ಲಿ ಎಸ್ ಹಾಕಿರ್ತಿರಲ್ಲ ಹತ್ರ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗ್ತದೆ. ವೆರಿ ಸಿಂಪಲ್. ಸ್ಕೂಟರ್ ಅಂತ ಎಸ್ ಅಂತ ಹಾಕ್ಯಾರಿ, ಎಷ್ಟು ಅದಾವು ಇಲ್ಲಿ ಹಾಕ್ರಿ. ಕಾರ್ ನೋ ಹಾಕ್ಯಾರಿ 0 ಹಾಕ್ರಿ. ಟ್ರ್ಯಾಕ್ಟರ್ ಎಸ್ ಅಂತ ಹಾಕ್ಯಾರಿ, ಎಷ್ಟು ಅದಾವ 1 ಐತು 2 ಐತು ಅದನ್ನು ಹಾಕ್ರಿ. ಸೊ ಗೋ ಟು ದ ನೆಕ್ಸ್ಟ್. ಸೊ ವೆರಿ ಎಸ್ ಆರ್ ನೋ ಐತಿ. ಈಗ ಆನ್ಲೈನ್ ಕಲಿಕೆಗಾಗಿ ನಿಮ್ಮ ಪೋಷಕರು ಡೇಟಾ ರಿಚಾರ್ಜ್ ಒದಗಿಸಬೇಕು. ಯಾಕಂದರೆ ಈಗ ನೀವು ಟ್ಯಾಬ್ ಕೊಟ್ಟರೆ ನಾವು ನಿಮಗೆ ಅದನ್ನು ರಿಚಾರ್ಜ್ ಮಾಡ್ಕೊಳ್ಳೋಕೆ ಬೇಕು. ಎದಕ್ಕೆ? ಕ್ಲಾಸ್ ಅಟೆಂಡ್ ಆಗಲಿಕ್ಕೆ. ಸೊ ಅದಕ್ಕೆ ಏನೈತಿ, ಅದನ್ನು ರಿಚಾರ್ಜ್, ಅದಕ್ಕೆ ಸಿಮ್ ಹಾಕಬೇಕು. ಟ್ಯಾಬ್ ಅಂದ್ರೆ ಅದಕ್ಕೊಂದು ಸಿಮ್ ಹಾಕ್ಬೇಕು. ಈಗ ಮೊಬೈಲಿಗೆ ಹೆಂಗೆ ಆಕೈತಿ ಹಂಗೆ ಅದನ್ನು ರಿಚಾರ್ಜ್ ನಿಮ್ಮ ಪೇರೆಂಟ್ಸ್ ಮಾಡಲಿಕ್ಕೆ ಬೇಕು ಕಂಪಲ್ಸರಿ. ಯಾಕಂದ್ರೆ ನಿಮ್ಮ ಕ್ಲಾಸ್ ಅಟೆಂಡ್ ಆಗಲಿಕ್ಕೆ ಅದು ಬೇಕು, ಒದಗಿಸಬೇಕು ಅವ್ರು. ಅದನ್ನು ನಿಮಗೆ ಒದಗಿಸ್ತಾರೋ ಇಲ್ಲೋ ಅಂತ ನಿಮ್ಮ ಪೇರೆಂಟ್ಸನ್ನು ಕೇಳಿ ನೀವು ಎಸ್ ಆರ್ ನೋ ಹಾಕಬೇಕು. ಎಸ್ ಇದ್ದರೆ ಎಸ್ ಅಂತ ಆಗಬೇಕು, ನೋ ಅಂದರೆ ನೋ ಅಂತ ಆಗಬೇಕು. ಸೊ ಎಸ್ ಅಂತ ಹಾಕಿ ಮುಂದೆ ಹೋಗೋದು. ನಿಮ್ಮ ಪ್ರದೇಶ ವಾಸಸ್ಥಳದಲ್ಲಿ ನೆಟ್ವರ್ಕ್ ಸಂಪರ್ಕ ಇದೆ, ನೆಟ್ವರ್ಕ್ ಚಲೋ ಐತೆನಾ, ಏರ್ಟೆಲ್ ಜಿಯೋ ಯಾವ್ದು ನೆಟ್ವರ್ಕ್ ಚಲೋ ಐತಿಲ್ಲೋ, ಎಸ್ ಅಂದರೆ ಎಸ್, ನೋ ಅಂದರೆ ನೋ ಅಂತ ಹಾಕಿ. ಕಾರ್ಯಕ್ರಮದ ಅವಧಿಯಲ್ಲಿ ಯೋಜಿಸಲು ಎಲ್ಲ ವಸತಿ ಶಿಬಿರಗಳು ನೀವು ಭಾಗವಹಿಸಲು ಸಿದ್ಧರಾಗಿದ್ದಾರೆ. ಪ್ರತಿಭಾ ಸಮ್ಮೇಳನ ಏನಿದು? ಪ್ರತಿಭಾ ಸಮ್ಮೇಳನ 2 ದಿನ ಇರ್ತೈತಿ. ನಿಮ್ಮ ಎಕ್ಸ್ಪೆರಿಮೆಂಟ್ ಲರ್ನಿಂಗ್ ನಾವು ಹೊರಗಡೆ ಕರ್ಕೊಂಡು ಹೋಗಿರ್ತೀವಿ. ಸೊ ಅದಕ್ಕೆ ನೀವು ಎಲ್ಲರೂ ಭಾಗವಹಿಸ್ಬೇಕಾಗ್ತದೆ. ಓಕೆ, ಅದು ಎಸ್ ಸರ್ ಹಾಕ್ರಿ, ಅಥವಾ ನೋ ಆದರೆ ನೋ ಅಂತ ಹಾಕ್ರಿ, ಎಸ್ ಅಂತ ಹಾಕ್ರಿ. ಯಾವ್ದು ಬೇಕು ನಿಮಗೆ ಸಬ್ಸ್ಕ್ರಿಪ್ಷನ್? ಸರ್ ನಾವಿನ್ನೂ ಡಿಸೈಡ್ ಮಾಡಿಲ್ಲ ರೀ. ಡಿಸೈಡ್ ಮಾಡಬೇಕೀಗ ನೀವು, ಯಾಕಂದರೆ 10th ಎಕ್ಸಾಮ್ ಬರೆಯಕತ್ತಂದ್ರೆ ಯು ಶುಡ್ ಡಿಸೈಡ್ ಯಾವುದು, ನೀಟೋ, ಮೆಡಿಕಲ್ಲೋ, JEE ಎದಕ್ಕೆ ಹೋಗ್ಬೇಕನ್ನತ್ತೀರಿ. ವೆಲ್ ಇನ್ ಅಡ್ವಾನ್ಸ್ ಯು ಶುಡ್ ಪ್ರಿಪೇರ್ಡ್. ಸೈನ್ಸ್ ಮಾಡಿದರೆ ಡೆಫಿನೆಟ್ಲಿ ಇವೆಲ್ಲನೂ ಮಾಡಬೇಕು. ಅದ್ರಾಗ ಯಾವುದು ಮುಂದೆ ಇರ್ತಾವಲ್ಲ ಕೆಲವೊಂದು ಆಸೆಗಳು, ನೀಟ್, JEE, NDE. ಸೊ ನೀಟ್ ಅಂತ ಹಾಕ್ರಿ, ಸಾರಿ ನನ್ನ JEE. ಇಲ್ಲೇ ನಾ ಏನೂ ಹಾಕಂಗಿಲ್ಲ, ಇದನ್ನು ನೀವೇ ಬರೀಬೇಕು. ಓಕೆ, ನೀವು ಯಾಕೆ ಅಸೆಂಡ್ ಪ್ರೋಗ್ರಾಮ್ ಜಾಯ್ನ್ ಆಗೋಕ್ಕೆ ಇಷ್ಟಪಡ್ತೀರಿ? ವಾಟ್ ಈಸ್ ಅಸೆಂಡ್ ಪ್ರೋಗ್ರಾಮ್? ಆಲ್ರೆಡಿ ಹೇಳಿದೆ ನಿಮಗೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಹೇಳಿ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗವನ್ನು ತಗುವಂಥ ವಿದ್ಯಾರ್ಥಿಗಳು ಈ ಪ್ರೋಗ್ರಾಮ್ ಏನು ಮಾಡೈತಿ, ಆಯೋಜಿಸಲಾಗೈತಿ. ಸೊ ಆ ವಿದ್ಯಾರ್ಥಿಗಳಿಗಿದೆ. ನೀವು ಯಾಕೆ ಜಾಯ್ನ್ ಆಗಬೇಕನ್ನತ್ತೀರಿ, ನಿಮ್ದು ಏನೈತಿ ಇಂಟೆನ್ಷನ್ ಅನ್ನೋದು ನೀವಲ್ಲಿ ಹಾಕಬೇಕಾಗ್ತದೆ. ಇವಾಗ ನಿಮ್ಮದು ಜೀವನದ ಗುರಿಗಳು ಯಾವುವು, ಏನದಾವ ನಿಮ್ಮ ಗುರಿಗಳು? 1 ಇರ್ಬೋದು, 2 ಇರ್ಬೋದು, 3. ಆ ಗುರಿಗಳನ್ನು ನೀವು ಏನು ಮಾಡ್ಬೋದು, ಒಂದೊಂದಾಗಿ ಮೆನ್ಷನ್ ಮಾಡ್ಬೋದು. ಹೆಂಗೆ 1 ಅಂತ ಹಾಕಿ ಬರಿಬೋದು. ನೆಕ್ಸ್ಟ್ ಎಂಟ್ರಿ ಹೊಡೆದ್ರೆ 2nd ಅಂತ ಬರ್ತದೆ, ಎಂಟ್ರಿ ಹೊಡೆದ್ರೆ 3rd ಅಂತ ಬರ್ತದೆ. ಓಕೆ, ಅಸೆಂಡ್ ಪ್ರೋಗ್ರಾಮ್ ನೀವು ಯಾಕೆ ಜಾಯ್ನ್ ಆಗಬೇಕಾದ್ರಿ? 1 ಬ್ರಾಕೆಟ್ ಹಾಕಿ ಬರ್ಬೋದು. 1 ಯಾಕೆ, 2 ಬ್ರಾಕೆಟ್. ಓಕೆ, ಬ್ರಾಕೆಟ್ ಹಾಕ್ರಿ. ಓಕೆ, ದ್ಯಾಟ್ ವಿಲ್ ಬಿ ಗುಡ್ ಐಡಿಯಾ. 1 ಬ್ರಾಕೆಟ್ ಹಾಕೊಡ್ರಿ, ಬ್ರಾಕೆಟ್ ಹಾಕ್ರಿ. 2ನೇದು ಬ್ರಾಕೆಟ್ ಹಾಕ್ರಿ, 3ನೇದು ಬ್ರಾಕೆಟ್ ಹಾಕ್ರಿ. ಬರೀರಿ ಹತ್ರ ಮುಂದೆ ಏನು ಬರೀ, ಪಾಯಿಂಟ್ ವೈಸ್ ಬರೀರಿ. ಓಕೆ, ನಾ ಇದನ್ನು ಇಷ್ಟ ಬರಿತೇನೆ, ನೀವು ಅದನ್ನು ಬರ್ಬೋದು. ಎಕ್ಸಾಮ್ ನಿಮಗೆ ಎಲ್ಲಿ ಸಮೀಪ ಆಗ್ತದೆ ಬರಲಿಕ್ಕೆ? ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಎಲ್ಲಿ ಅಂದರೆ ಬೆಳಗಾವಿ. ಸೊ ನೆಕ್ಸ್ಟ್ ಇದು ಲಾಸ್ಟ್ ಸೆಕ್ಷನ್. ಓಕೆ, 9th ಮಾರ್ಕ್ಸ್ ಕಾರ್ಡ್ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋ ಅಂತ ನಿಮ್ಗೆ ಹೇಳೈತಿ ಇಲ್ಲಿ. ಓಕೆ, ಇಲ್ಲಿ ಆಲ್ರೆಡಿ ಹೇಳ್ಯಾರ ನಾವು. 9th ಮಾರ್ಕ್ಸ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ವಿದ್ಯುತ್ ಪಾವತಿ ಬಿಲ್, ಪಾಸ್ಪೋರ್ಟ್ ಸೈಜ್ ಫೋಟೋನು ಹಾಕ್ಯಾರ ನೋಡಿ. ಹೌದಾ, ಇವನ್ನೆಲ್ಲರೂ ರೆಡಿ ಮಾಡ್ಕೋಬೇಕು. ಸೊ 9th ಮಾರ್ಕ್ಸ್ ಕಾರ್ಡ್, ನಾನು ನನ್ನ ಕಡೆ ಮಾರ್ಕ್ಸ್ ಕಾರ್ಡ್ ಇಲ್ಲ ಕಾರಣಕ್ಕೆ ಸೊ ನಾನು ಅಪ್ಲೈ ಮಾಡೋಂಗಿಲ್ಲ. ನೀವು ಎಲ್ಲನೂ ಇಲ್ಲಿ ಅಪ್ಲೈ ಮಾಡಬೇಕು. ನಾನು ಏನು ಮಾಡ್ತೀನಿ, ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಫಾರ್ ಎಕ್ಸಾಂಪಲ್ ನೀನು ಇದನ್ನು 9th ಮಾರ್ಕ್ಸ್ ಕಾರ್ಡ್, ಓಕೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿರಿ. ಇಲ್ಲಿ ಆಲ್ರೆಡಿ ಡಿಲೀಟ್ ಮಾಡಿದ್ದೇನೆ ಅನ್ಸುತ್ತೆ. ಇಲ್ಲಿ ಐತೆ ನೋಡಿರಿ. ಇಲ್ಲಿ ಏನು ಮಾಡಿರಿ, ನಿಮ್ಮ ಹೆಸರು ಹಾಕ್ರಿ, ಪ್ರಫುಲ್ NC ಅಂತ ಹಾಕ್ರಿ. ಶಾರ್ಟ್ ಫಾರ್ಮ್ದಾಗ ಮಾರ್ಕ್ಸ್ ಕಾರ್ಡ್ ಅಂತ ಹಾಕ್ರಿ. ಹೌದಾ, ಇದನ್ನು ಅಪ್ಲೋಡ್ ಮಾಡ್ತೀನಿ. ಆಯ್ತು, 5 MB ಒಳಗಿರ್ಬೇಕು. ಓಕೆ, ನೀವು ಚೆಕ್ ಮಾಡ್ಬೋದು, ನಿಮ್ಗೆ ಗೊತ್ತಾಕೈತೆ 5 MB ಏನು 10 MB ಅಂದರೆ ಇರ್ತೈತೆ ಆಲ್ರೆಡಿ. ಯು ಡೋಂಟ್ ವರಿ, ನೀಡ್ ನಾಟ್ ಟು ಚೆಕ್. ಮತ್ತು ಅದನ್ನು ಅಪ್ಲೋಡ್ ಮಾಡ್ತೇನೆ, ನಾನು ನಿಮ್ಗೆ ತೋರಿಸ್ತೇನೆ. ಇದನ್ನು ಏನು ಮಾಡ್ತೇನೆ ಈಗ, ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂತ ಹಾಕ್ತೇನೆ. ಪ್ರಫುಲ್ NC ಇನ್ಕಮ್ ಸರ್ಟಿಫಿಕೇಟ್. ಕೆಲವೊಬ್ರದ್ದು ಎಲ್ಲನೂ ಇದ್ರಾಗ ಇರ್ತೈತಿ. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಅಪ್ಲೋಡ್ ಆಗೈತದು. ಸೊ ಇದನ್ನು ಬೇರೆದಕ್ಕೆ ಮಾಡ್ತೇನೆ. ಇದನ್ನ ಇನ್ಕಮ್ ಸರ್ಟಿಫಿಕೇಟ್. ಓಕೆ,
ಇದನ್ನು ನೀವು ಅಪ್ಲೈ ಮಾಡಿ. ಹಿಂಗೆ ಹೆಸರು ಕೊಟ್ಟರೆ ನೀವು ಏನಾಕೈತಿ ಅಪ್ಲೈ ಆಕೈತಿ. ಓಕೆ, ಓಕೆ ಆಯ್ತು ಅನಿಸ್ತೈತಿ. ಆಯ್ತು. ಸೊ ಅದರ್ತಿ ಸಾರಿ, ಇದು ಎಲೆಕ್ಟ್ರಿಕಲ್ ಬಿಲ್ ಮಾಡಿರಿ, ಇದನ್ನು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಡ್ರಿ. ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ನಾವು ಮೊದಲು ಫೋಟೋ ಹೊಡ್ಕೊಂಡು ರೆಡಿ ಮಾಡಿಕೊಡ್ರಿ ಫಾರ್ಮ್ ಫಿಲ್ ಮಾಡೋಕ್ಕಿಂತ ಮುಂಚೆ. ಸೊ ನಾನು ಇದನ್ನು ಫಿಲ್ ಮಾಡ್ತೀನಿ, ನಿಮಗೆ ತೋರ್ಸಾಕತ್ತೇನೆ ಅಷ್ಟೇ, ಇಟ್ಸ್ ಎಕ್ಸಾಂಪಲ್. ಬಟ್ ನೀವೆಲ್ಲನೂ ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗ್ತದೆ. ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನಿಮ್ದು ಏನು ಮಾಡಿರಿ ಅಪ್ಲೋಡ್ ಮಾಡಿರಿ. ಓಕೆ, ಓಕೆ ಡನ್. ಸೊ ಇದೆಲ್ಲ ಕ್ಲಿಯರ್ ಐತೆ ಅನ್ಕೋತೀನಿ. ಸೊ ಏನೈತಿ, 9th ಮಾರ್ಕ್ಸ್ ಕಾರ್ಡ್, ಎಲೆಕ್ಟ್ರಿಸಿಟಿ ಬಿಲ್, ಇನ್ಕಮ್ ಸರ್ಟಿಫಿಕೇಟ್, ಐಡೆಂಟಿಫಿಕೇಟ್ ಪ್ರೂಫ್ ಯಾವಾಗ ರೆಡಿ ಮಾಡ್ಕೊಂಡ್ರೆ ನಿಮ್ದು ಏನೇನು ಬೇಕು, ಅರ್ಜಿಗಾಗಿ ಅಗತ್ಯ ದಾಖಲೆಗಳು ಇವನ್ನೆಲ್ಲನೂ ರೆಡಿ ಮಾಡ್ಕೋಬೇಕು ವಿತ್ ಯುವರ್ ನೇಮ್ಸ್. ನಿಮ್ಮ ಹೆಸರು ಮಾಡ್ಕೊಂಡು ಇಂಗ್ಲೀಷ್ನಾಗ ಇರ್ಬೇಕು ನೇಮ್ಸ್. ಹಿಂಗೆ ನನಗೇನು ಹೆಂಗೆ ಹಾಕೇನು ಪ್ರಪುಲ್ಸಿ, ಆಧಾರ್ ಕಾರ್ಡ್ ಪ್ರಪುಲ್ಸಿ, ಮಾರ್ಕ್ಸ್ ಕಾರ್ಡ್ ಪ್ರಪುಲ್ಸಿ, ಎಲೆಕ್ಟ್ರಿಸಿಟಿ ಬಿಲ್ ಪ್ರಪುಲ್ಸಿ, ಇನ್ಕಮ್ ಸರ್ಟಿಫಿಕೇಟ್ ಪ್ರಪುಲ್ಸಿ, ಐಡೆಂಟಿಫಿಕೇಷನ್ ಪ್ರೂಫ್. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಮ್ಯಾಗ ಎರಡೂ ಇರ್ತಾವೆ ಒಂದೊಂದು ಸಲ. ಇನ್ಕಮ್ ಸರ್ಟಿಫಿಕೇಟು ಮತ್ತು ಅದು ಕಾಸ್ಟ್ ಸರ್ಟಿಫಿಕೇಟ್ ಎರಡೂ ಇರ್ತಾವೆ. ಸೊ ನೀವು ಎರಡೂ ಅದನ್ನು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ಡನ್. ಲಾಸ್ಟ್ ಇದು ಮೇಲ್ಕಂಡ ಮಾಹಿತಿ ನನ್ನ ತಿಳುವಳಿಕೆಯ ಮಟ್ಟಿಗೆ ಸತ್ಯ ಮತ್ತು ಸರಿಯಾದದ್ದು. ದ ಅಬೌವ್ ಡಿಕ್ಲೇರ್ ದ ಆ್ಯಟ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಮೀ ಈಸ್ ಟ್ರೂ ಆ್ಯಂಡ್ ಬೆಸ್ಟ್ ಮೈ ನಾಲೆಜ್. ಅಂತಂದರೆ ನಾನು ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಸತ್ಯ ಐತಿ, ಸರಿಯಾದದ್ದೈತಿ. ಇದು ಓದ್ಕೊಡ್ರಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ತಪ್ಪು ಮಾಹಿತಿ ನೀಡಿದ್ದಲ್ಲಿ, ಇಫ್ ಯು ಹ್ಯಾವ್ ಗಿವನ್ ಅಸ್ ದ ಫಾಲ್ಸ್ ಇನ್ಫಾರ್ಮೇಷನ್, ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ರಿಮೂವ್ ಯು ಎನಿ ಟೈಮ್. ಓಕೆ, ರಿಮೆಂಬರ್ ದಿಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೊಲ ಆಗಲಿ ಏನಾಗಲಿ ಇನ್ಫಾರ್ಮೇಷನ್ ಕೊಡುವಾಗ ಸರಿಯಾಗಿ ಕೊಡ್ರಿ. ಆಮೇಲೆ ಯು ವಿಲ್ ಬಿ ಅಟೆಂಡಿಂಗ್ ಆಲ್ ದ ಸಮ್ಮೇಳನ ಆರ್ಗನೈಸ್ಡ್ ಬೈ ಅವರ್ ಇನ್ಸ್ಟಿಟ್ಯೂಟ್. ನಾನು ಎಲ್ಲ ಸಮ್ಮೇಳನ ಅಥವಾ ಯಾವುದೇ ಶಿಬಿರಗಳಲ್ಲಿ ಭಾಗವಹಿಸುವುದು ಕಡ್ಡಾಯವೆಂಬುದು ನಾನು ತಿಳಿದಿದ್ದೇನೆ. Remember this too. Second sentence. Third one, if you want to live in between, or in case if we removed you because of your attendance with maybe anything, ನಾವು ನಿಮ್ಮನ್ನು ತೆಗೆದು ಹಾಕಿದ್ರೆ ಅಥವಾ ನೀವು ಆಗಿದೆ ಬಿಟ್ಟರೆ, ಯು ಶುಡ್ ರಿಟರ್ನ್ ಟ್ಯಾಬ್ ಬ್ಯಾಕ್ ಆ್ಯಂಡ್ ನಾವು ನೀಡಿರುವಂಥ ವಸ್ತುಗಳು, ಟ್ಯಾಬ್ಲೆಟ್ ಮತ್ತು ಪುಸ್ತಕಗಳನ್ನು ಹಿಂತಿರುಗಿಸಬೇಕು. ಐ ಮಸ್ಟ್ ರಿಟರ್ನ್ ಮೀನ್ಸ್ ಯು ಮಸ್ಟ್ ರಿಟರ್ನ್ ಟ್ಯಾಬ್ಲೆಟ್ ಆ್ಯಂಡ್ ಬುಕ್ಸ್ ಪ್ರೊವೈಡ್ ಬೈ ಅಸ್. ಓಕೆ, ಆಮೇಲೆ ಇಫ್ ಯು ಗಾಟ್ ಸೆಲೆಕ್ಟೆಡ್ ಯು ವಿಲ್ ಫಾಲೋ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೆಡ್ ಬೈ ಎಸ್. ಟ್ಯಾಬ್ಲೆಟನ್ನು ಸರಿಯಾಗಿ ಬಳಕೆ ಮತ್ತು ನಿರ್ವಹಣೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ನಾನು ಪಾಲಿಸುತ್ತೇನೆ. ಇಫ್ ಐ ಆಮ್ ಸೆಲೆಕ್ಟೆಡ್ ಐ ವಿಲ್ ಬಿ ಫಾಲೋ ಆಲ್ ದ ರೂಲ್ಸ್ ರಿಗಾರ್ಡಿಂಗ್ ದ ಪ್ರಾಪರ್ ಯೂಸೇಜ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಟ್ಯಾಬ್. ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ದೆನ್ ಗೋ ಹಿಯರ್, ಕ್ಲಿಕ್ ಆನ್ ಎಸ್. ದಿಸ್ ಇಸ್ ಲಾಸ್ಟ್. If you have taken admission under RTE, please upload the document. RTE through admission, ಕೆಲವೊಬ್ಬರ ಮಕ್ಕಳು RTE through admission ತೊಗೊಂಡಿರ್ತಾರೆ. ಅವ್ರೇನಾದ್ರು ತೊಗೊಂಡು ದಯವಿಟ್ಟು ಅದನ್ನೇನು ಮಾಡಿರಿ, ಅಪ್ಲೋಡ್ ಮಾಡಿರಿ. ಇಲ್ಲ ಸರ್ ನಾವು ತೊಗೊಂಡಿಲ್ಲ, ಸ್ಕಿಪ್ ದಿಸ್ ಇಸ್ ನಾಟ್ ಅ ಮ್ಯಾಂಡೇಟರಿ. ಸೊ ಏನು ಮಾಡ್ಬೋದು, ಈಗ ನಾನು ಐ ವಿಲ್ ಡೂ ದ ಸಬ್ಮಿಷನ್. ಸಬ್ಮಿಟ್ ಆಯಿತು. ಓಕೆ, ಎಸ್, ಸಬ್ಮಿಟ್ ಆದಮೇಲೆ ಕೆಲವೊಂದು ಡೀಟೇಲ್ಸ್ ಸ್ವಾತಿ ಅಕ್ಕ ಮತ್ತು ಹೇಳಿದೆ ನಿಮ್ಗೆ. ಸ್ವಾತಿ ಮೇಡಮ್ಮು, ಕೀರ್ತಿ ಮೇಡಮ್ ಈಸ್ ಫ್ರಮ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್, ಪ್ರಾಜೆಕ್ಟ್ ಡೈರೆಕ್ಟರ್ ಕೀರ್ತಿ ಮೇಡಮ್ಮು, ಸ್ವಾತಿ ಅವರು ಪ್ರಾಜೆಕ್ಟ್ ಕೋಆರ್ಡಿನೇಟರ್. ಸೊ ಇವರಿಗಿಬ್ಬರಿಗೂ ನೀವು ಯಾವಾಗ ಏನೇ ಪ್ರಾಬ್ಲಮ್ಸ್ ಇದ್ದು ಅಥವಾ ಏನೇ ಕ್ವೆರಿ ಇದ್ದರೂ ಯು ಕ್ಯಾನ್ ಎನ್ಕ್ವೈರ್ ದಮ್. ಕಾಲ್ ಬಿಟ್ವೀನ್ ದೆಮ್ ಪ್ಲಸ್ 5 to 10 AM to 5:30 PM ಮಾಡ್ಬೋದು ಅವ್ರಿಗೆ. ಸೊ ಇದೆಲ್ಲ ಆದಮೇಲೆ ನಿಮ್ಗೊಂದು ಇಮೇಲ್ ID ಬರ್ತೈತೆ ಅಂತ ಹೇಳಿದ್ದೆ ನಾನು. ಇಮೇಲ್ ID ಬಂದಮೇಲೆ ನಿಮ್ಗೊಂದು UN ನಂಬರ್ ಜನ್ರೇಟ್ ಆಕೈತಿ, ಹೌದಾ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ UN ನಂಬರ್ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಬಂತು ನೋಡಿರಿ UN ನಂಬರ್. ಓಕೆ, ದಿಸ್ ಇಸ್ a UN ನಂಬರ್, ದಿಸ್ ಇಸ್ ಯುನಿಕ್ UN ನಂಬರ್. ಈ ನಂಬರ್ ಯಾಕೆ ನೆನ್ಪಿಟ್ಕೋಬೇಕು? ಈ UN ನಂಬರ್ ನೀವು ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೆ. ಈ UN ನಂಬರು ಇಲ್ಲೈತೆ ನೋಡ್ರಿ. ಈ 10th ಮಾರ್ಕ್ಸ್ ಕಾರ್ಡನ್ನು 10th ಪರ್ಸೆಂಟೇಜನ್ನು ಆಮೇಲೆ ನಿಮ್ಮದು ಅಡ್ಮಿಷನ್ ಟಿಕೆಟನ್ನು ಅಪ್ಲೋಡ್ ಮಾಡಲಿಕ್ಕೆ ಬೇಕಾಗ್ತದೆ. ಸರಿ, ಯಾವಾಗ ಮಾಡಬೇಕು ಅದನ್ನು ನಾವು ನಿಮ್ಗೆ ತಿಳಿಸ್ತೀವಿ. ಹೆಂಗೆ ತಿಳಿಸ್ತೀವಿ? ವಾಟ್ಸಪ್ ಮತ್ತು ನಿಮ್ಮ ಫೋನ್ ನಂಬರ್ಗಳನ್ನು ಏನು ಪ್ರೊವೈಡ್ ಮಾಡಿರ್ತೀರಿ ಅದರಲ್ಲೇ ನಾವು ನಿಮಗೆ ತಿಳಿಸ್ತೀವಿ. ಸೊ ಅದಕ್ಕೆ ಏನೇನು ಇಂಪಾರ್ಟೆಂಟ್, ಜಿಮೇಲ್ ID ನೀವು ಸರಿಯಾದ ಜಿಮೇಲ್ ID ಕೊಡಲಿಕ್ಕೆ ಬೇಕು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಿಮೇಲ್ ID ಕೊಡಲಿಕ್ಕೆ ಬೇಕು ಕಂಪಲ್ಸರಿ. ಆಮೇಲೆ ಮತ್ತು ಫೋನ್ ನಂಬರ್ಸ್
ಏನು ಕೊಟ್ಟಿರ್ತೀರಿ ಅಪ್ಲೈ ಮಾಡುವಾಗ ದ ಫೋನ್ ನಂಬರ್ಸ್ ಮಸ್ಟ್ ಬಿ ಕರೆಕ್ಟ್. ನಾವು ಎಡಿಟ್ ರೆಸ್ಪಾನ್ಸ್ ನೀವು ಮತ್ತೊಮ್ಮೆ ಎಡಿಟ್ ಮಾಡಿ ನೋಡ್ಬೋದು, ಏನಾರು ತಪ್ಪಿದ್ರೆ ಎಡಿಟ್ ಮಾಡಿ ನೋಡಿರಿ, ಚೆಕ್ ಮಾಡಿರಿ, ನೀವು ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ನೋಡಿರಿ, ನಂಬರ್ಸ್ ಕರೆಕ್ಟ್ ಕೊಟ್ಟಿರಲಿಲ್ಲ, ಇದನ್ನು ಮಾಡ್ಯಾರಿಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. 10ನೇ ತರಗತಿ ಅಂಕಪಟ್ಟಿ ಮತ್ತು ಕಾಲೇಜ್ ಶುಲ್ಕದ ರಸೀತಿ ಇದನ್ನು ನಾವು ಆಮೇಲೆ ತೊಗೋತೀವಿ. ಓಕೆ, ಬಟ್ ಈಗ ನೀವು ಅಪ್ಲೈ ಮಾಡೋ ಮುಂದೆ 9th ಮಾರ್ಕ್ಸ್ ಕಾರ್ಡಲ್ಲೇ ನೀವು ಅಪ್ಲೈನ ಮಾಡ್ಬೋದು. ಬಟ್ 9th ಮಾರ್ಕ್ಸ್ ಕಾರ್ಡ್ ಏನೈತಿ 85% ಇರಬೇಕು. ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಏಡೆಡ್ ಸ್ಕೂಲ್ದಲ್ಲಿ ಕಲ್ತಿರುವಂಥ ಮಕ್ಕಳಿರಬೇಕು. 85% ಆಗಬೇಕು. ಅದಾದಮೇಲೆ ಪದವಿ ಪೂರ್ವ ಸೈನ್ಸ್ ತೊಗೋಬೇಕು ಅನ್ನೋದು ತಲೆಯಾರಿರಬೇಕು. ಸೈನ್ಸ್ ಎಲ್ಲಿ ತೊಗೋಬೇಕು? ಗೌರ್ಮೆಂಟ್ ಕಾಲೇಜ್ ಮತ್ತು ಗೌರ್ಮೆಂಟ್ ಏಡೆಡ್ ಕಾಲೇಜ್ದಾಗ ತೊಗೋಬೇಕು, ಅಥವಾ ಲೋ ಕಾಸ್ಟ್ ಪ್ರೈವೇಟ್ ಕಾಲೇಜ್ದಾಗ ತೊಗೋಬೇಕು. ಈ 4 ಕಂಡೀಷನ್ ಇರುವಂಥ ವಿದ್ಯಾರ್ಥಿಗಳು ಮಾತ್ರ ಇದನ್ನು ಅಪ್ಲೈ ಮಾಡೋದು. ಇದು ಅಪ್ಲೈ ಆದಮೇಲೆ ಮತ್ತೆ ಕಂಡೀಷನ್ ಐತಿ, ಏನು? 9th ಮಾರ್ಕ್ಸ್ ಕಾರ್ಡ್ ಮತ್ತು ಕಾಲೇಜ್ ಫೀ ರಿಸಿಪ್ಟ್ ನಾವು ನೋಡಿದ ಮೇಲೆ ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ ಆಗ್ತದೆ. ಏನೋ ಇಲ್ಲಿ ಮೆನ್ಷನ್ ಮಾಡ್ಯಾರಲ್ಲ, ಏನು 9th ಇದೆಯಲ್ಲ 10th 85%. ಈಗ ಹೋಪ್ ಎಲ್ಲರಿಗೂ ಇದೆ, ವಿಷಯ ಕ್ಲಿಯರ್ ಆಯ್ತು ಅನ್ಕೋತೀನಿ. ಅಪ್ಲೈ ಮಾಡುವಾಗ 9th ಮೇಲೆ ಮಾಡಿರಿ. ಆಮೇಲೆ ನಿಮ್ಗೆ UN ಜನ್ರೇಟ್ ಆದಮೇಲೆ ನಿಮ್ಮ 10th%, ನಿಮ್ಮ 10th ಡೀಟೇಲ್ಸನ್ನು ನಾವು ನಮ್ಮ ಟೀಮ್ ನಿಮ್ಮ ಹತ್ರ ಆಮೇಲೆ ತೊಗೋತದೆ. ಓಕೆ, ಸೊ ಹೋಪ್ ಇದೆಲ್ಲನೂ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಈಗ 10th ಎಕ್ಸಾಮ್ ಬರುತ್ತಂಥ ಎಲ್ಲ ವಿದ್ಯಾರ್ಥಿಗಳ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅದೇ ರೀತಿ ಈ ನಮ್ಮ ಪ್ರೋಗ್ರಾಮನ್ನು ಅಪ್ಲೈ ಮಾಡಿರಿ ಅಂತ ಹೇಳ್ತೀನಿ. ಆದಷ್ಟು ಎಷ್ಟು ಜನ ಅದರಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಯಾರು ಅದರಿ ಅವ್ರಿಗೂ ತಿಳಿಸ್ರಿ. ಸೊ ಬಾಗಲಕೋಟು ಎಲ್ಲ ಜಿಲ್ಲೆಗಳಲ್ಲಿ ನಾವು ಕವರ್ ಮಾಡಕತ್ತೀವಿ. ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕ್ಲಿಯರ್ ಟ್ರೈ ಮಾಡಕತ್ತೀವಿ ನಾವು. ಸೊ ಅದಕ್ಕೆ ಎಲ್ಲರಿಗೂ ಅಪ್ಲೈ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಿದ್ರೆ ಹೇಳ್ರಿ, ಯಾರಿಗೆ ಈ ಪ್ರೋಗ್ರಾಮ್ ಯೂಸ್ ಮಾಡ್ಕೋಬೇಕಂತಾರೆ ಅವ್ರಿಗೂ ತಿಳಿಸ್ಕೊಡ್ರಿ ಅಂತೈತೆ. ಯಾವುದೇ ಡೌಟ್ ಇದ್ದಲ್ಲಿ ಕನೆಕ್ಟ್ ಮಾಡಿರಿ. ಯಾರಿಗೆ? ಕೀರ್ತಿ ಮೇಡಮ್ ಮತ್ತು ಸ್ವಾತಿ ಮೇಡಮ್ಗೆ ನೀವು ಏನು ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಚೆಂದ ಫಾರ್ಮ್ ಫಿಲ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ಇದನ್ನು ಸರಿಯಾಗಿ ಓದ್ಕೊಳ್ರಿ. ಓಕೆ, ಯಾವುದೇ ಕ್ವಶನ್ ಇದ್ದರೂ ನೀವು ಅವ್ರಿಗೆ ಕನೆಕ್ಟ್ ಮಾಡ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬೈ.